ಜಯ ವಿಜಯ 3 ಜನ್ಮಗಳ ಕಾಲ ಶ್ರೀ ವಿಷ್ಣುವಿನ ಶತ್ರುಗಳಾಗಿ ಜನಿಸಿ ಆತನಿಂದಲೇ ಸಂಹರಿಸಲ್ಪಟ್ಟವರು. ಯಾರು ಈ ಜಯ ವಿಜಯ? ಏಕೆ ವಿಷ್ಣುವಿನ ಶತ್ರುಗಳಾದರು? ಇವರು ಬೇರಾರೂ ಅಲ್ಲ, ಕಲಿ ಎಂಬ ಅಸುರರಾಜನ ಮಕ್ಕಳು. ಕಲಿ ಎಂದರೆ ಕಲಿಯುಗದ ಕಲಿನ? ಹೌದು. ಮತ್ತು ಅವರು ಭಗವಂತ ವಿಷ್ಣುವಿನ ನಿವಾಸವಾದ ವೈಕುಂಠದ ದ್ವಾರಪಾಲಕರು, ಜೊತೆಗೆ ಶ್ರೀ ವಿಷ್ಣುವಿನ ಮಹಾನ್ ಭಕ್ತರು. ಒಮ್ಮೆ ಬ್ರಹ್ಮನ ಮಾನಸ ಪುತ್ರರಾದ ಸನಕ, ಸನಂದನ, ಸನಾತನ ಮತ್ತು ಸನತ್ಕುಮಾರ ಎಂಬ 4 ಬಾಲಮಹರ್ಷಿಗಳು ವೈಕುಂಠಕ್ಕೆ ಭಗವಂತನ ದರ್ಶನಕ್ಕೆಂದು ಬರ್ತಾರೆ. ಬಾಲಕರನ್ನು ಕಂಡ ಜಯ ವಿಜಯ ಭಗವಂತನು ನಿದ್ರಿಸುತ್ತಿದ್ದಾನೆ, ವಿಶ್ರಮಿಸುತ್ತಿದ್ದಾನೆಂದು ದ್ವಾರ ಪ್ರವೇಶಿಸದಂತೆ ತಡೆದಿದ್ದಾರೆ. ಅವರ ವರ್ತನೆಗೆ ಕೋಪಗೊಂಡ ಮಹರ್ಷಿಗಳು, ನೀವಿಬ್ಬರು ವೈಕುಂಠವನ್ನು ತ್ಯಜಿಸಿ ಭೂಮಿಯಲ್ಲಿ ಜನ್ಮ ತಾಳಿ ಅಂತ ಶಾಪ ಕೊಟ್ಬಿಡ್ತಾರೆ. ಜಯ ವಿಜಯ ತಕ್ಷಣವೇ ವಿಷ್ಣುವಿನ ಬಳಿ ಓಡಿ ನಮ್ಮನ್ನ ಕಾಪಾಡಿ ಎಂದು ಬೇಡಿಕೊಳ್ತಾರೆ. ಆಗ ವಿಷ್ಣು ಹೇಳ್ತಾರೆ, ಶಾಪವನ್ನು ಹಿಂತೆಗೆದುಕೊಳ್ಳುವುದು ಸಾಧ್ಯವಿಲ್ಲ, ಆದರೆ ನಿಮಗೆ 2 ಆಯ್ಕೆಗಳನ್ನು ಕೊಡ್ತೀನಿ. 1, ನನ್ನ ಭಕ್ತರಾಗಿ 7 ಜನ್ಮ ಭೂಲೋಕದಲ್ಲಿ ಜನ್ಮ ತಾಳುವುದು. 2ನೇಯದ್ದು, ನನ್ನ ಶತ್ರುಗಳಾಗಿ ಜನಿಸಿ ನನ್ನನ್ನು ಎದುರು ಹಾಕಿಕೊಂಡು 3 ಜನ್ಮಗಳು ಭೂಲೋಕದಲ್ಲಿ ಬದುಕುವುದು. ಆಯ್ಕೆ ನಿಮ್ಮದು ಎಂದು ಹೇಳಲು 7 ಜನ್ಮಗಳು ಸಾಕ್ಷಾತ್ ಭಗವಂತನನ್ನು ಬಿಟ್ಟಿರುವುದು ಸಾಧ್ಯವಾಗದ ಕಾರಣ ಜಯ ವಿಜಯರು 3 ಜನ್ಮಗಳ ಕಾಲ ಶತ್ರುತ್ವವನ್ನು ಆಯ್ಕೆ ಮಾಡಿಕೊಂಡು ಜನ್ಮ ಪಡೆದ ಮೊದಲ ಜನ್ಮವೇ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಪ. ಈ ಜನ್ಮದಲ್ಲಿ ವಿಷ್ಣುವು ವರಾಹಸ್ವಾಮಿ ಮತ್ತು ನರಸಿಂಹ ಅವತಾರವೊಂದಲ್ಲಿ ಅವರನ್ನು ಸಂಹರಿಸಿ ಅವರಿಗೆ ಮೊದಲನೇ ಜನ್ಮದಿಂದ ಮುಕ್ತಿ ಕಲ್ಪಿಸ್ತಾರೆ. ಇದು ನಡೆದಿದ್ದು ಸತ್ಯಯುಗದಲ್ಲಿ. ಈ ಕಥೆಯಂತೂ ನಾವು ತಿಳಿದಿರೋದೆ. ಆದರೆ 2ನೇ ಜನ್ಮ ತ್ರೇತಾಯುಗದಲ್ಲಿ ರಾವಣ ಕುಂಭಕರ್ಣರಾಗಿ ಜನ್ಮ ಪಡೆದು ಶ್ರೀ ಮಹಾವಿಷ್ಣುವಿನ 7ನೇ ಅವತಾರವಾದ ಶ್ರೀರಾಮನಿಂದ ಸಂಹರಿಸಲ್ಪಟ್ಟರು. ಇನ್ನು 3ನೇದಾಗಿ ದ್ವಾಪರ ಯುಗದಲ್ಲಿ ಶಿಶುಪಾಲ ಮತ್ತು ದಂತವಕ್ರರೆಂಬ 2 ಸ್ನೇಹಿತರಾಗಿ ಜನ್ಮ ಪಡೆದು ಶ್ರೀಕೃಷ್ಣನಿಂದ ಸಂಹರಿಸಲ್ಪಟ್ಟು ತಮ್ಮ ಆರಾಧ್ಯ ದೈವವಾದ ಶ್ರೀ ವಿಷ್ಣುವಿನ ದ್ವಾರಪಾಲಕರಾಗಿ ಮತ್ತೆ ವೈಕುಂಠಕ್ಕೆ ತೆರಳುತ್ತಾರೆ. ಇಲ್ಲಿ ನಾವು ಗಮನಿಸಬೇಕಾಗಿರೋದು ಏನಪ್ಪಾ ಅಂದರೆ, ಜಯ ವಿಜಯರು ಮೊದಲ 2 ಜನ್ಮದಲ್ಲಿ ಸಹೋದರರಾಗಿ ಜನಿಸಿ 3ನೇ ಜನ್ಮದಲ್ಲಿ ಸ್ನೇಹಿತರಾಗಿ ಜನ್ಮ ಪಡಿತಾರೆ. ಇದರ ಹಿಂದಿರೋ ಕಾರಣ ತಿಳಿಯೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ತೆ.